ಸಿಂಹರಾಶಿ, ಸ್ವಾಭಿಮಾನ ಇರಲಿ, ಆದರೆ ಸಿಟ್ಟನ್ನು ಮಾಡಿಕೊಳ್ಬೇಡಿ. ಸ್ವಾಭಿಮಾನ ಬೇರೆ, ಕೋಪ ಬೇರೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಸಿಟ್ಟು ಬರ್ತಕ್ಕಂಥದ್ದು ಸಹಜ. ಆ ಸ್ವಾಭಿಮಾನ ಅಂತಕ್ಕಂಥದ್ದು ಸ್ವಾರ್ಥವಾಗಿ ಬದಲಾದಾಗ ಬರುವಂತಹ ಕೋಪ ಏನಿದೆ ಅದು ಅಪಾರ್ಥಕ್ಕೆ ಎಡೆಯಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಮನೆಯಲ್ಲಿ ಅಶಾಂತಿಗೆ ನೀವು ಕಾರಣವಾಗ್ತಕ್ಕಂಥದ್ದು ಬೇಡ. ನಿಮ್ಮಿಂದ ಮನೆಯ ವಾತಾವರಣ ಹಾಳಾಯಿತು ಅನ್ನುವಂತಹ ಕಪ್ಪು ಚುಕ್ಕೆ ನಿಮಗೆ ಬೇಡ ಅನ್ನುವಂಥದ್ದು. ಸಣ್ಣ ಪುಟ್ಟ ಆಶ್ಚರ್ಯಕರ ಬೆಳವಣಿಗೆಯನ್ನು ಕಾಣ್ತೀರಿ. ಅದು ನಿಮ್ಮ ಮನೆಯಲ್ಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ನಿಮಗೆ ಅಚ್ಚರಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ಸಮಾಧಾನ ಇದೆ. ವಿದ್ಯಾರ್ಥಿಗಳು ಅಗತ್ಯವಾಗಿ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕಾದಂಥದ್ದು. ಉದ್ಯೋಗದಲ್ಲಿ ಸಮಾಧಾನ ಇಲ್ಲ, ಆದರೂ ಅನಿವಾರ್ಯ, ಉದ್ಯೋಗವನ್ನು ಮಾಡಲೇಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮಾನಸಿಕ ಅಸ್ಥಿರತೆಯ ಅನುಭವ ನಿಮಗಾಗುತ್ತೆ. ಮನಸ್ಸು ಯಾಕೋ ನನ್ನ ಹಿಡಿತದಲ್ಲಿಲ್ಲ, ನಾನು ಹೇಳಿದಾಗ ಕೇಳ್ತಾ ಇಲ್ಲ, ಮನಸ್ಸಿನ ಒಳಗಡೆ ಏನೋ ಅಲ್ಲೋಲ ಕಲ್ಲೋಲಗಳ ಆಗ್ತಾ ಇದೆ ಅನ್ನುವಂತಹ ಅನುಭವ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ವಂತ ಉದ್ಯಮಿಗಳಿಗೆ ಅನುಕೂಲ ಇದೆ. ಯಾರು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮಗೆ ಅನುಕೂಲ ಇರುವಂತಹ ದಿವಸ ಇದು. ಸ್ತ್ರೀಯರಿಗೆ ಮಾನಸಿಕವಾಗಿ ಸಮಾಧಾನ ಇಲ್ಲ. ಯಾವುದೋ ವಸ್ತ್ರವೋ, ಒಡವೆಯೋ, ಹಣವೋ, ಮಾತೋ, ಸಾಂಸಾರಿಕ ವಿಚಾರವೋ ತೃಪ್ತಿಯನ್ನು ಕೊಡ್ತಾ ಇಲ್ಲ. ಅದರಿಂದ ಅಲ್ಲೋಲ ಕಲ್ಲೋಲಗಳು ಆಗತಕ್ಕಂಥದ್ದು ಕುಟುಂಬದಲ್ಲಿ ನೋಡಬೇಕಾಗತ್ತೆ. ದಾಂಪತ್ಯದಲ್ಲಿ ಬಿರುಕು ಬಿಡುವಷ್ಟರ ಮಟ್ಟಿಗೆ ಅದರ ಪ್ರಭಾವ ಇರುತ್ತೆ ಅಂತ ಅರ್ಥ. ಆಸ್ತಿಯ ವಿಚಾರ ಬಗೆಹರಿಯೋದಿಲ್ಲ, ಅದು ಮತ್ತಷ್ಟು ಕಗ್ಗಂಟಾಗುವಂಥದ್ದು. ಮಕ್ಕಳಿಂದ ವಿರೋಧ ವ್ಯಕ್ತವಾಗುತ್ತೆ. ಮಕ್ಕಳು ಕೂಡ ನಿಮ್ಮ ಸ್ವಭಾವವನ್ನು, ರೀತಿ ನೀತಿಯನ್ನು ಒಪ್ಕೊಳ್ಳೋದಿಲ್ಲ. ಅವರಿಂದಲೂ ಕೂಡ ನಿಮಗೆ ವಿರೋಧ ವ್ಯಕ್ತವಾಗುವಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದರಿಂದ ಯಶಸ್ಸು ನನ್ನದಾಯಿತು ಅನ್ನುವಂತಹ ಅನುಭವ ನಿಮಗೆ ಆಗತ್ತೆ. ನೀವೇನೋ ಸಾಧನೆ ಮಾಡಿದಷ್ಟು, ಏನೋ ಗಳಿಸಿದಷ್ಟು ನಿಮಗೆ ಅನುಭವ ಆಗುವಂತಹ ದಿವಸ. ಸ್ಥಳ ಬದಲಾವಣೆಯ ಸೂಚನೆ ಇದೆ. ಮನೆ ಇರಬಹುದು, ಉದ್ಯೋಗ ಇರಬಹುದು, ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಯಾವುದೇ ಕಚೇರಿ ಇರಬಹುದು. ಇವೆಲ್ಲವೂ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆಯ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ದಾಯಾದಿಗಳ ಕಲಹ ತಲೆದೋರಬಹುದು. ನೆಂಟರಿಷ್ಟರು, ಬಂಧುಗಳು ಜಗಳವನ್ನು ಮಾಡಿಕೊಳ್ತಕ್ಕಂಥದ್ದು. ಈ ದಿವಸ ವಿಪರೀತವಾದಂತಹ ಖರ್ಚು, ಬೇಸರವಾಗತ್ತೆ. ಆದರೆ ಅನಿವಾರ್ಯವೂ ಕೂಡ ಅಲ್ಲಿ ಎದ್ದು ಕಾಣ್ತಾ ಇರುತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಮಹಾವಿಷ್ಣುವಿನ ಆರಾಧನೆ ಮಾಡಿ. ವೃಶ್ಚಿಕ ರಾಶಿ, ಅಧಿಕಾರಿಗಳಿಂದ ಹೊಗಳಿಸ್ಕೊಳ್ತೀರಿ. ಅಧಿಕಾರಿಗಳು ನಿಮ್ಮ ಬೆನ್ನನ್ನು ತಟ್ತಾರೆ. ನಿಮ್ಮ ಕೆಲಸಕ್ಕೆ ಪರಿಪೂರ್ಣವಾದಂತಹ ಸಹಕಾರ, ಪ್ರೋತ್ಸಾಹವನ್ನು ನೀಡ್ತಾರೆ ಅಂತ ಅರ್ಥ. ನಿರುದ್ಯೋಗಿಗಳಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಕ್ಕಂತಹ ದಿವಸ. ಪುಣ್ಯಕ್ಷೇತ್ರದ ದರ್ಶನಕ್ಕೆ ಯೋಜನೆಯನ್ನು ಹಾಕ್ತೀರಿ. ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ಒಂದು ದಿವಸ ಕಳೆದು ಬರಬೇಕು. ಮನಸ್ಸಿನಲ್ಲಿರ್ತಕ್ಕಂತಹ ದುಗುಡಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು. ನನಗೆ ಮಾನಸಿಕ ನೆಮ್ಮದಿ ಬೇಕು ಅನ್ನುವಂತಹ ಉದ್ದೇಶ ನಿಮ್ಮದಾಗಿರ್ತಕ್ಕಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಬೇಸರವನ್ನು ಉಂಟು ಮಾಡ್ತಕ್ಕಂತಹ ವಾತಾವರಣ. ಭವಿಷ್ಯದ ಚಿಂತೆಯಿಂದ ದಿನವನ್ನು ಕಳೀತೀರಿ. ನಾಳೆ ಏನು, ನಾಡಿದ್ದೇನು, ಮುಂದೆ ನನ್ನ ಜೀವನ ಹೇಗೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆಯಾಗಿರುತ್ತೆ. ತಾಳ್ಮೆಯಿಂದ ವರ್ತಿಸಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಇವತ್ತಲ್ಲ ನಾಳೆ ಆ ಭಗವಂತನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ. ನಿಮಗೆಲ್ಲವೂ ಕೂಡ ಅನುಕೂಲವಾಗುವಂತಹ ಸಮಯ ಬರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.